ಅಪರೂಪದ ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ನಿಜಕ್ಕೂ ನಾವು ಇಲ್ಲಿ ಕೂತು ಆ ಅನುಭವವನ್ನು ಪಡೆದುಕೊಂಡಂತಹ ಸಂದರ್ಭದಲ್ಲಿ, ಆ ಜ್ಯೋತಿ ಬೆಳಗುವಂತಹ ಸಂದರ್ಭದಲ್ಲಿ ನಮಗೆ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಬಟ್ ಅಲ್ಲಿ ನೇರವಾಗಿ ನೋಡುವಂಥವ್ರಿಗೆ ಇನ್ನೂ ಯಾವ ರೀತಿಯಾಗಿ ಅನುಭವ ಆಗಿರಬಹುದು ಅದನ್ನು ನಾವು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತಲ್ವಾ? ನಮಗೆ ಇಲ್ಲಿ ಎರಡೆರಡು ಬಾರಿ ಅಯ್ಯಪ್ಪನ ದರ್ಶನ ಆಗಿದೆ ಅಂತ ಹೇಳ್ಕೋಬೇಕು. ಯಾಕೆಂದರೆ ಕಣ್ಣಲ್ಲಿ ನೀರು ಬರೋದು ಅಂದರೆ ಅದು ಸುಮ್ಮನೆ ಬರೋದಲ್ಲ. ನಿಜಕ್ಕೂ ನಿಮ್ಮ ಕಣ್ಣಲ್ಲಿ ಬಂದಿರೋಂಥ ನೀರು, ನಿಮಗಿರುವಂಥ ಭಕ್ತಿ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅದು ಯಾವಾಗ ಬರುತ್ತೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನಿಜಕ್ಕೂ ಆ ಭಗವಂತನ ವಿಚಾರವನ್ನು ಮಾತಾಡಬೇಕಾದ್ರೆ ಆ ಭಗವಂತನೇ ತರಿಸ್ತಾರೆ. ಆ ಕ್ಷೇತ್ರದಲ್ಲಿ ಹೋಗಿ ಆ ಭಗವಂತನ ಮುಂದೆ ಕಣ್ಣಲ್ಲಿ ನೀರು ಬಂತು ಅಂದರೆ ಅದು ನಿಜಕ್ಕೂ ಆ ಭಗವಂತ ಪ್ರಸನ್ನ ಆದರು ಅಂತ ನಮಗೆ ಮಾತುಗಳು. ಏನಪ್ಪಾ ಅಂದ್ರೆ, ನಾವು ಹೆಣ್ಮಕ್ಳುಗಳಿಗೆ ಆ ಭಾಗ್ಯ ಇರೋದಿಲ್ಲ. ಸಣ್ಣ ಪುಟ್ಟ ವಯಸ್ಸಲ್ಲಿ ಹೋಗುವಂತಹ ಭಾಗ್ಯ ಇರುತ್ತೆ. ಅದಾದಮೇಲೆ ನಿಂತ ಮೇಲೆ ಹೋಗ್ಬೋದು ಅನ್ನೋದು ಒಂದಿರುತ್ತೆ. ಬಟ್ ಇಲ್ಲಿ ಕೂತು ನೋಡಿದಾಗ ಸ್ವಾಮಿಯ ದರ್ಶನ ಇಷ್ಟೂ ವರ್ಷಗಳ ನನ್ನ ಜರ್ನಿಯಲ್ಲಿ ನಾನು ಮೊದಲ ಬಾರಿಗೆ ಕೂತು ನೋಡಿದಂತಹ ಜ್ಯೋತಿ ಅಂತ ಹೇಳ್ಬೋದು. ಅದಕ್ಕೆ ಆ ಕ್ಷಣಕ್ಕೆ ನನಗೆ ನಿಜಕ್ಕೂ ಭಕ್ತಿನೋ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ, ತನ್ನಂಗೆ ತಾನೇ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರು ಆಗೋಯ್ತು. ನಿಜಕ್ಕೂ ಈ ರೀತಿಯಾದಂತಹ ಅನುಭವ ಯಾರಿಗೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಯಾಕೆಂದರೆ ನಾವೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಯಿತು, ಮೊಬೈಲಲ್ಲಿ ನೋಡ್ಕೊಂಡ್ಬಿಡ್ತೀವಿ, ಆಯಿತು ಬಿಡು ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಬಟ್ ಕೂತು ಆ ಸಮಯದಲ್ಲೇ ನೋಡಿದಾಗ ಬಹಳ ಖುಷಿಯ ತರುತ್ತೆ ಅನಿಸುತ್ತೆ. ಇನ್ನೊಂದು, ನೇರವಾಗಿ ಕಣ್ಣಲ್ಲಿ ನೋಡೋಕ್ಕೂ ಹೃದಯದಿಂದ ನೋಡೋಕ್ಕೂ ವ್ಯತ್ಯಾಸ ಇರುತ್ತೆ. ಮತ್ತು ನಿಮ್ಮಂಥ ತಾಯಂದಿರು ನೋವು ಅಂತ ಅಂದ್ಕೊಬೇಡಿ ದಯವಿಟ್ಟು. ಯಾರೂ ಕೂಡ 10ರಿಂದ 50 ವರ್ಷದ ಆ ಒಂದು ಯಾವುದೇ ಒಂದು ಪೂಜೆಯಲ್ಲಿ ಆ ಭಗವಂತ ಸ್ತ್ರೀಯರಿಲ್ಲದೆ ಜಗತ್ತೇ ಇಲ್ಲ. ಮತ್ತು ಒಂದು ಕ್ರಿಯೆ ಇಲ್ಲದೆ ಮನುಷ್ಯರು ಯಾರೂ ಹುಟ್ಟೋದು ಇಲ್ಲ. ಅದು ಇಲ್ಲದೆ ಯಾರೂ ಕೂಡ ಅದು ಅಂಟು ಮುಟ್ಟು ಅನ್ನೋ ಒಂದು ಭೇದ ಭಾವ ಇಲ್ಲ. ಆದರೆ ಸೈಂಟಿಫಿಕ್ ಆಗಿ ಅಲ್ಲಿ ಪ್ರೂವ್ ಆಗಿರೋ ಒಂದು ರೀಸನ್ ಏನಂದರೆ, ಒಬ್ಬ ಕ್ರಿಶ್ಚಿಯನ್ ಲೇಡಿ ಅಲ್ಲಿ ನಮ್ಮ ಸಂಶೋಧನೆ ಮಾಡಿ ಕ್ರಿಸ್ಟೋಫರ್ ಅಂತ ಅವರು ಆ ಬೆಟ್ಟದಲ್ಲಿ ಹೋದಾಗ ಹಾರ್ಮೋನ್ಗಳ ವ್ಯತ್ಯಾಸ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಭಗವಂತನ ಕ್ಷೇತ್ರಕ್ಕೆ ಆ ವಯಸ್ಸಿನ ಮಹಿಳೆಯರು ಬರಬಾರ್ದು ಅಂತಾರೆ ಹೊರತು, ಪ್ರತಿಯೊಂದು ಪೂಜೆಗಳಲ್ಲಿ ಮತ್ತು ಕೆಲವೊಂದು ಮೂಢನಂಬಿಕೆಗಳನ್ನು ಇಟ್ಸ್ಕೊಂಡಿರ್ತಾರೆ. ದೀಪ ಅವ್ರ ಕೈಲಿ ಹಚ್ಚಿಸ್ಬಾರ್ದು, ಪೂಜೆಗಳಲ್ಲಿ ಇರುಮುಡಿಗೆ ಅವ್ರು ಕರಿಬಾರ್ದು ಅಂತ ಯಾರಾದರೂ ಸ್ವಾಮಿಗಳು ಲೈವಲ್ಲಿ ನೋಡ್ತಾ ಇದ್ರೆ, ಇನ್ನು ಮುಂದೆ ಶಬರಿಮಲೆ ಕ್ಷೇತ್ರಕ್ಕೆ ಆ ತಾಯಂದಿರ ಆ ಒಂದು ಮಂಡಲ ಕಾಲ ವ್ರತ ಮಾಡಿದಾಗ ನಾವೊಬ್ಬರೇ ವ್ರತ ಮಾಡಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮಾಡ್ತಾರೆ, ನಮ್ಮ ಶ್ರೀಮತಿ ಮಾಡ್ತಾರೆ, ಯಾರು ಸಹೋದರಿ ಇರ್ತಾರೆ ನಮಗಿಂತ ಎದ್ದು ಬೇಗ ಅವರು ನಮ್ಮ ಮನೇಲಿ ಮಾಲೆ ಹಾಕೊಂಡಿರ್ತಾರೆ ಅಂತ ಮಾಡ್ತಾರೆ ಅಂದರೆ ಅದು ಆ ಭಗವಂತ ಅವರು ಕೊಟ್ಟಿರೋದು. ಮತ್ತು ಬೇರೆ ಎಲ್ಲೇ ಅಯ್ಯಪ್ಪನ ಪೂಜೆ ಮಾಡಿದ್ರು ಖಂಡಿತವಾಗಿ ಆ ಒಂದು ತಾಯಂದ್ರ ಪೂಜೆಯಲ್ಲಿ ಪಾಲ್ಗೊಳ್ಬಹುದು. ನಿಮಗೆ ನಿಜಕ್ಕೂ ಆ ಭಗವಂತ ಸಾಕ್ಷಾತ್ಕಾರ ಕೊಟ್ಟಿದ್ದಾರೆ. ನಾನು ಭಾಳಷ್ಟು ಸಾರಿ ಬೇರೆ ಬೇರೆ ವಾಹಿನಿಗಳಲ್ಲಿ ಲೈವಲ್ಲಿ ಹೋಗಿದ್ದೀನಿ, ಆದರೆ ಈ ರೀತಿ ಕಣ್ಣಲ್ಲಿ ಯಾರಿಗೂ ನೀರು ಬಂದಿಲ್ಲ. ಆ ನೀರು ಬರ್ಸಿರೋದು ಆ ಭಗವಂತ ನೂರಾಯಸ್ಸನ್ನು ಕೊಟ್ಟು ಕೀರ್ತಿ ಅಂತ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಸ್ವಾಮಿಗಳೇನಾದರೂ ಹೇಳಿ. ಶಬರಿಮಲೆಯಲ್ಲಿ ಆತ್ಮಸಮರ್ಪಣೆ ಅಂತ ಹೇಳ್ತಾರೆ. ನಮ್ಮನ್ನ ಅರ್ಪಿಸೋಕ್ಕೆ ಭಗವಂತನಿಗೇನಿಲ್ಲ, ಎಲ್ಲ ಅವನೇ ಕೊಟ್ಟಿದ್ದು. ಸೊ ನಾವೇನು ಕೊಡಲಿಕ್ಕಾಗ್ತದೆ? ನಮ್ಮ ಆತ್ಮಸಮರ್ಪಣೆ ಮಾಡೋದು. ಆ ಆತ್ಮಸಮರ್ಪಣೆ ಮಾಡಿದಾಗ ಈ ಭಕ್ತಿ ಆ ಪರವಶರಾಗಿ ನಾವು ಕಣ್ಣಲ್ಲಿ ಖಂಡಿತ ಆಗುತ್ತೆ. ಈ ಕ್ಷಣಕ್ಕೆ, ಈ ಜ್ಯೋತಿಗೆ 2-3 ದಿನಗಳ ಕಾಲ ಒಂದೇ ಜಾಗದಲ್ಲಿ ಕೂತಿರ್ತಾರೆ. ಈಗ ನಾನು ಹಲವಾರು ಯಾತ್ರೆಗಳಲ್ಲಿ ಒಂದು ಜಾಗದಲ್ಲಿ ಹೋಗಿ ಬಿಡಾರ ಹಾಕಿದ್ರೆ 48 ಗಂಟೆ ಇಲ್ಲ 60 ಗಂಟೆಗಳ ಕಾಲ ಆ ಜಾಗದಲ್ಲೇ ಕೂತಿರ್ತೀವಿ, ಆ ಕ್ಷಣಕ್ಕೋಸ್ಕರ. ಸೊ ಆ ಕ್ಷಣ ಎಷ್ಟು ಮಹತ್ವದ್ದು ಒಂದು ಅಯ್ಯಪ್ಪನ ಭಕ್ತನಿಗೆ ಅಂತ ಹೇಳಿದ್ರೆ ಅದೇ ಹೇಳ್ತಿರಲ್ಲ ಆಗೋದು. ಸೊ ಸ್ವಾಮಿಗಳು ಹೇಳಿದಾಗೆ ನಮಗೆಲ್ಲರಿಗೂ ಕಾತರ. ಸೊ ಇವತ್ತು ಟೆಕ್ನಾಲಜಿಯಿಂದ ಇವತ್ತು ನಾವೆಲ್ಲ ಕೂತು ಇಲ್ಲಿ 45,000 ಖಂಡಿತ ಇಲ್ಲ, ಸರಿಸುಮಾರು 3ರಿಂದ 4 ಲಕ್ಷ ಸ್ವಾಮಿಗಳು 12ನೇ ತಾರೀಕಿಂದನೇ ಹೋಗಿ ಅಲ್ಲಿ ಸ್ವಾಮಿಗಳು ಹೇಳಂತ ಬಿಡಾರ ಹೂಡಿ ಕೂತಿದ್ದಾರೆ. ಅದರಲ್ಲಿ ಎಷ್ಟು ಜನಗಳಿಗೆ ಆ ಜ್ಯೋತಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ. ಆ ಶರಣೋ ಘೋಷದ ಉಚ್ಚಾರ ಅಂತೂ ಕಂಡಿರುತ್ತೆ. ಅದರಲ್ಲೇ ಭಗವಂತನ ಕಾಣ್ಕೋಬೇಕು. ಮತ್ತು ಮನೆಗಳಲ್ಲಿ ನಾವು ದೀಪ ಹಚ್ಚಿ ಬೆಳಗ್ದಾಗಲೂ ಕೂಡ ಆ ಭಗವಂತ ಅಲ್ಲೇ ಇದ್ದಾರೆ ಅಂತಲ್ಲ, ಎಲ್ಲ ಕಡೆ ಇದ್ದಾರೆ. ಆದರೆ ಆ ಕ್ಷೇತ್ರದಲ್ಲಿ ಆ ಪಾಸಿಟಿವ್ ವೈಬ್ಸನ್ನು ನಾವು ಇನ್ನು 1 ವರ್ಷ ಕೂಡ ನಾವು ಅದನ್ನ ಹಾಗೆ ಇಟ್ಕೊಂಡಿರ್ತೀವಿ. ಮುಂದಿನ ವರ್ಷ ಯಾವಾಗ ಬರುತ್ತೆ? ಈಗ ಶಬರಿಮಲೆಗೆ ಹೋಗಿ ಬಂದವ್ರನ್ನ ನಾವು ಮತ್ತೆ ಶಬರಿಮಲೆಗೆ ಹೋಗಬೇಕು ಅಂತ ಅದು ಆಯಸ್ಕಾಂತದಂತೆ ಎಳಿತಾ ಇರುತ್ತೆ. ಒಮ್ಮೆ ಹೋಗಿ ಶಬರಿಮಲೆ ಯಾತ್ರೆ ಮಾಡಿ ಬಂದವರು ಮತ್ತೆ ನಾವು ಯಾವಾಗ ಹೋಗ್ತೀವಿ ಅಂತೆ. ಆದರೆ ಒಂದು ನಿರ್ದಿಷ್ಟವಾದ ವ್ರತ ಅಂದರೆ 48 ದಿನಗಳ ಕಾಲ ವ್ರತವನ್ನು ಮಾಡದೆ ಎರಿಮಲೆಯನ್ನು ದಾಟಬಾರ್ದು. ಅದು ನಾವು ಕೂಡ ಮೊದಲು ತಪ್ಪು ಮಾಡಿದ್ದು, ಆದರೆ ಪಂಪೆವರೆಗೂ ಹೋಗಿ ವಾಪಸ್ ಬಂದಿದ್ದು ಉಂಟು ನಾವು.
ಆ ಅನುಭವ ನಮಗೆ ಗುರುಸ್ವಾಮಿಗಳು ಇಂಥವ್ರು ತಿಳಿಸ್ಕೊಟ್ಟಿದ್ದ ವಿಚಾರ. ಯಾಕೆಂದರೆ ಗೊತ್ತಿಲ್ಲದೆ ಮಾಡಿದ ತಪ್ಪು ಯಾವುದೂ ತಪ್ಪಲ್ಲ. ಓಕೆ. ಈಗ ವಿಚಾರ ತಿಳ್ಕೊಂಡ ನಂತರ ಇಲ್ಲಿ ಹೀಗೇ ಹೋಗಬೇಕು ಅಂದಾಗ ಹಾಗೇ ಹೋಗಬೇಕು. ಇಲ್ಲಿ ಒಬ್ಬರು ನಿಮ್ಮ ಒಂದು ಸ್ಟುಡಿಯೋದಲ್ಲಿ ಹೇಗೆ ಕೂತ್ಕೋಬೇಕು ಹಾಗೇ ಕೂತ್ಕೋಬೇಕು. ಬಾಲಿಶವಾಗಿ ಇಲ್ಲಾಡ್ತೀವಿ ಅಂದರೆ ಅದು ಸರಿ ಇರಲ್ಲ. ಅದೇ ರೀತಿ ಶಬರಿಮಲೆ ಕ್ಷೇತ್ರ ಅಂದರೆ ಅದು ನಾನು ಪ್ರಾರಂಭದಲ್ಲಿ ದೇವಾಲಯ ಅಲ್ಲ ಅಂತ ಹೇಳಿದೆ. ದೇವಾಲಯ ಅಂದರೆ ಅದಕ್ಕಿಂತ ಹೆಚ್ಚಾಗಿ ಬಣ್ಣಿಸಲು ಪದಗಳೇ ಇಲ್ಲ. ಅದರಲ್ಲಿ ನಮ್ಮನ್ನು ನಾವು ತೀಡಿಕೊಂಡು 48 ದಿನ ನಾವು ಏನು ಮಾಡ್ತೀವಿ ಅದು ಅಲ್ಲಿಗೆ ನಿಲ್ಲಿಸ್ಬಿಡೋದಲ್ಲ. ಮುಂದಿನ ಜೀವನದಲ್ಲಿ ನಾವು ಒಳ್ಳೆಯದನ್ನು ಅಳವಡಿಸ್ಕೊಂಡು ಹೋದಾಗ ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ತೀವಿ. ಆ ಪ್ರಜೆಯನ್ನು ಕೊಟ್ಟಾಗ ತತ್ವಮಸಿ ನಿನ್ನಲ್ಲೇ ನಾನಿದ್ದೀನಿ ಅಂತ ಕಂಡ್ಕೋಬೇಕು. ಆ ಕಂಡ್ಕೊಳ್ಳೋಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತಾನೇ ಇರ್ತೀವಿ. ನಮ್ಮಲ್ಲಿದ್ದಾರೆ ಆತ್ಮ, ನಿಮ್ಮಲ್ಲಿ ಈಗ ಕಾಣಿಸಿದ್ದಾರೆ. ಆ ಆತ್ಮ ನಿಮ್ಮಲ್ಲಿ ಕಾಣಿಸ್ಕೊಂಡು ಭಗವಂತ ನಿಮ್ಮಲ್ಲಿ ಕಾಣಿಸಿದ್ದಾರೆ. ಸ್ವಾಮಿ ಶರಣಂ. ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದು ಮಕರ ಜ್ಯೋತಿಯನ್ನು ನೋಡುವಂತಹ ಸಂದರ್ಭದಲ್ಲಿ ನೀವು ಕೂಡ ನಮ್ಮ ಜೊತೆ ಸಾಕ್ಷಿಯಾದ್ರಿ ಮತ್ತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮ್ಮಿಬ್ಬರಿಗೂ ಧನ್ಯವಾದ. ಸ್ವಾಮಿ ಶರಣಂ. ಸ್ವಾಮಿ ಮತ್ತು ಎಲ್ಲರಲ್ಲೂ ಮನವಿ, ಶಬರಿಮಲೆ ಯಾತ್ರೆ ಮಾಡೋರು ದಯಮಾಡಿ 48 ದಿನಗಳ ಕಾಲ ವ್ರತವಿಲ್ಲದೆ ಶಬರಿಮಲೆಯ ಆದಿಭಾಗ ಎರಿಮಲೆಯಲ್ಲೂ ಕಾಲಿಡಬೇಡಿ ಅನ್ನೋದು ಈ ಒಂದು ವಾಹಿನಿಯ ಮೂಲಕ. ಇನ್ನು ಮುಂದೆ ಈ ಲೈವನ್ನು ಟೆಲಿಕಾಸ್ಟ್ ಮುಂದೆ ನೋಡೋರು ಕೂಡ ಇದನ್ನು ಶೇರ್ ಮಾಡಿ ಆ ವಿಚಾರವನ್ನು ಖಂಡಿತವಾಗಿ ತಿಳಿಸಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿಯೊಬ್ಬರು ಕೂಡ ಸಂಕ್ರಾಂತಿ ಹಬ್ಬದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀರಿ. ಪ್ರತಿಯೊಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಮಕರ ಜ್ಯೋತಿಯನ್ನು ಕಣ್ತುಂಬಿಕೊಂಡಿದ್ದೀರಿ. ಕಣ್ತುಂಬಿಕೊಳ್ಳದೆ ಇದ್ದವರು ಗ್ಯಾರಂಟಿ ನ್ಯೂಸ್ನ ಮತ್ತೊಮ್ಮೆ ನೀವು ನೋಡಬಹುದು ಅಂತ ಹೇಳ್ತಾ ಇದ್ದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.